ಹೌದೇ ಒಲೆ. ಅಜ್ಜಿ ಎಷ್ಟು ವರ್ಷ ಆಯ್ತು ಯೂಸ್ ಮಾಡಿ ಇದನ್ನ? ನಮ್ ಮನೆಗೆ ಗ್ಯಾಸ್ ಕನೆಕ್ಷನ್ ಬರೋಕ್ಕಿಂತ ಮುಂಚೆ ಇದನ್ನೇ ಯೂಸ್ ಮಾಡ್ತಾ ಇದ್ದಿತ್ತು. ಅಲ್ಲಿಗೆ 20 ವರ್ಷದ ಮೇಲೆ ಆಯ್ತು. ಕೂಕಣೆ, ನೀನ್ ಹುಟ್ಟಿದಾಗ ಇದನ್ನ ಮೂಲಲ್ಲಿಟ್ಟಿದ್ದು, ಇವಾಗ್ಲೇ ಉಪಯೋಗಕ್ಕೆ ಬರ್ತಾ ಇರೋದು. ಎಲ್ಲ ನಮ್ಮ ದೇವಯಾನಿ ಮತ್ತು ಪ್ಯಾಟೆ ದೆಸೆಯಿಂದ. ಅಜ್ಜಿ ಇದು ಇಷ್ಟೊಂದ್ ಡರ್ಟಿ ಆಗಿದೆ, ಇದ್ರಲ್ಲಿ ಹೆಂಗ್ ಅಡ್ಗೆ ಮಾಡೋದು? ಕ್ಲೀನ್ ಮಾಡಿದ್ರೆ ಹೊಸದ್ರ ತರ ಕಾಣುತ್ತೆ. ನಾವ್ ಇದನ್ ಕ್ಲೀನ್ ಮಾಡ್ಬೇಕಾ? ಇಲ್ಲಮ್ಮ, ಪಕ್ಕದೂರಿಂದ ಜನ ಬರ್ತಾರೆ ಇದನ್ ಕ್ಲೀನ್ ಮಾಡಕ್ಕೆ. ಕೇಳದ್ ನೋಡು. ಅಜ್ಜಿ ಒಂದ್ 5 ನಿಮಿಷ ಟೈಮ್ ಕೊಡಿ, ಫಟ್ ಅಂತ ಹೊಸ ಒಲೆ ಮಾಡ್ಬಿಡ್ತೀನಿ. ಹೌದಾ? ಅದೇಗೆ? ನಮ್ಮ ಮನಸ್ವಿನಿ ಹೇಳ್ತಾ ಇದ್ದಾಳೆ ಅಂದಲೆ ವೆಯ್ಟ್ ಅಂಡ್ ವಾಚ್. ಹೇಳಿದ್ರಿ ಅಪ್ಪ. ಶ್ರವಣ, ನಿನ್ನ ಮಗಳಿಗೆ ಅದೆಷ್ಟು ವಿದ್ಯೆಗಳನ್ನ ಕಲ್ಸಿದ್ಯಾ ನೀನು? ಆ ಮಗು ನೋಡು, ಯಾವ ವಿಷಯಕ್ಕೂ ಈ ಪೇಟ ತರ ಮುಖ ಸೇಂಡ್ರಿಸಲ್ಲ. ನಗ್ತಾ ಹೇಳಿದ ಕೆಲ್ಸ ಎಲ್ಲ ಮಾಡ್ತಾಳೆ. ತಂದೆ ತಾಯಿಗೆ ತಕ್ಕ ಮಗಳು ಅವಳು. ದೋಣಿ ದಾಟದ್ಮೇಲೆ ಅಂಬಿಗನ್ ಯಾರು ಕೇಳಲ್ಲ, ಹಾಗೆ ಅಡಿಗೆ ಆದ್ಮೇಲೆ ಒಲೆ ಕಡೆ ಯಾರು ಕಣ್ಣು ಹಾಯ್ಸಲ್ಲ. ಅದ್ರಲ್ಲಿ ನಿನ್ ಮಗಳು ನೋಡು, ಅದಕ್ಕೆ ದೇವ್ರ ರೂಪ ಕೊಟ್ಟು ಪೂಜೆ ಮಾಡಿ ಕೃತಜ್ಞತೆ ಸಲ್ಲಿಸಿದ್ದಾಳೆ. ಇದು ಸಂಸ್ಕಾರ ಅಂದ್ರೆ. ನೋಡ್ಕಲಿಯೇ ಪೇಟೆ. ಅಣ್ಣ, ಎಲ್ಲಾ ಕಡೆ ಗ್ಯಾಸ್ಗೆ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದ್ಯಂತೆ. ಅದಕ್ಕೆ ಸೌದೆ ಒಲೆಗೆ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ತಾ ಇದಾರಂತೆ. ಅಷ್ಟೊಂದು ಡಿಮ್ಯಾಂಡ್ ಆಗಿದ್ಯಾ? ಹೂಣ, ಮೂಲೆ ಸೇರ್ಕೊಂಡಿದ್ ಸೌದೆ ಒಲೆ ಎಲ್ಲ ಆಸೆ ಬರ್ತಾ ಇದೆಯಂತೆ. ಹೇಳಕ್ಕಾಗಲ್ಲ, ಸಿಲಿಂಡರ್ ಕತ್ಕೊಂಡು ಹೋದಾಗೆ ಒಲೆನ ಕತ್ಕೊಂಡು ಹೋಗ್ಬಿಡ್ಬೋದು. ಅಯ್ಯೋಯ್ಯೋಯ್ಯೋಯ್ಯೋ, ಎಂತ ಕಲಿಗಾಲ ಬಂತಪ್ಪ. ಸೌದೆ ಒಲೆಗೂ ಸೆಕ್ಯೂರಿಟಿನಾ? ಕೋಯ್, ನೀವೇನ್ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ಳಿ. ಒಂದ್ ನಿಮಿಷ. ಎಸ್. ಅದಕ್ಕೆ ಇದನ್ನೆಲ್ಲರಿಗೂ ಪಾಸ್ ಮಾಡ್ಕೊಂಡ್ ಬನ್ನಿ. ಅಂಜು, ಇದನ್ನ ಹಿಡಿಯ ಮವ, ಇಟ್ಕೊಳ್ಳಿ. ಎಷ್ಟೋ ವರ್ಷ ಆದ್ಮೇಲೆ ಈ ಸೌದೆ ಒಲೆನ ಮತ್ತೆ ಯೂಸ್ ಮಾಡ್ತಾ ಇದೀವಿ. ಸೊ ನೀವೇ ನಿಮ್ ಕೈಯಾರೆ ಈ ಟೇಪ್ ನ ಕಟ್ ಮಾಡಿ ಇದು ಇನಾಗ್ರೇಷನ್ ಮಾಡಿ ತಗೊಳ್ಳಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತೆ. ಓಂ ನಮಃ ಶಿವಾಯ. ನನ್ನ ಮೇಲೆ ಪುಷ್ಪವೃಷ್ಟಿಗೈದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ದೇವಯಾನಿ, ಪೇಟೆ, ಅಡಿಗೆ ಮನೆಯಿಂದ ಏನೇನ್ ಬೇಕೋ ತಂದು ಎಲ್ಲ ಶುರು ಹಚ್ಕೊಳ್ಳಿ. ಸರಿ ಅಮ್ಮ. ಅಂಜು, ನಡಿಮ. ಹೌದು, ಇಲ್ಲಿ ಯಾರಿಗಾದ್ರೂ ಟೀ ಕುಡಿಯೋ ಆಸೆ ಇದೆಯಾ? ಮೊದ್ಲು ಟೀ ಮಾಡ್ಬಿಟ್ಟು ಮಕ್ಕಕ್ಕೆಲ್ಲ ಬಿಡಿ, ಆಮೇಲೆ ಅಡ್ಗೆಗ್ ಶುರು ಹಚ್ಕೊಳ್ಳಿ. ಹೋಗಬಾ, ಹಾಲು ಪಾತ್ರೆ ತಗೊಂಡ್ ಬಾ. ಅಯ್ಯೋ, ಸರಿ ಅಂತ ಏನ್ ಒಲೆ ನೋಡ್ತಾ ಇದ್ದೀರಾ? ಬೆಂಕಿ ಹಾಕಮ್ಮ. ಅಂಜು, ಬಮ್ಮ ಸೋದಿದೆ. ಅಮ್ಮ, ಸ್ವಲ್ಪ ಹಿಂದೆ ಹೋಗ್ತೀರಾ? ಅಂಜು, ಹಚ್ಚಮ್ಮ, ಫೋನ್ ಏಡಮ್ಮ ತಗೋರಿ. ಇದ್ರೊಳಗ್ ಊದಿ ಬೆಂಕಿ ಚೆನ್ನಾಗ್ ಹತ್ಕೊಳುತ್ತೆ. ಎಲ್ಲಿತ್ತು? ಹುಡುಕ್ತಾ ಇದ್ದೆ ಇಲ್ಲಿ. ಊದಂಜು, ಬಾ. ಗೈಸ್, ನೀವಿರೋ ಜಾಗಕ್ಕೆ ಟೀ ಬರುತ್ತೆ, ನಡೀರಿ ಎಲ್ಲ. ಊದು. ಅಮ್ಮ, ನಿಗಣಕದ್ದ ಮಲಯಾಳத்துல പറയട്ടെ. പൊയ്ക്കോളൂ ಹೊರಡೆ. ನಡಿ ನಿಜ. ಜೋ, ಅಲ್ಲಿದೆ ನೋಡ, ತಗೋ. ಟೀ ಬೇಗ ಬರ್ಬೇಕು. ತಂಗೆ ಯಾವ ಕಡೆ? ಅಬ್ಬಾ, ಏನಾಯ್ತು ಮಾಮ್? ಹೊಗೆನಾ? ಇದ್ಬಿಟ್ರೆ ಸರಿ, ಬಾರಿಸ್ಬಿಡ್ತೀನಿ ಇದ್ರಲ್ಲೇ. ಎಲ್ಲ ನಿನ್ನಿಂದಾನೆ. ಹಳಾದ ಐಡಿಯಾ ಕೊಟ್ಲು. ಸಿಲಿಂಡರ್ ಕಳ್ತಾರ. ಏನೇ ಇದು? ಎಷ್ಟು ಮುದ್ದಿದ್ರು ಹಕ್ಕುತ್ತಾ ಇಲ್ಲ. ಒಂದು ಗಟ್ಟ ಸೇರ್ತು. ಅಬ್ಬಾ, ಅತ್ತೆ, ದೇವಿಯಾನಿ ಕೆಮ್ತಾ ಇದ್ದಾಳೆ. ಒಂದ್ ನಿಮಿಷ. ನಮ್ಗೂ ಕೆಲ್ಸತ್ತೆ, ಕೂತ್ಕೋ. ಹಾಡು. ಪಾಪ ಅತ್ತೆ, ಸೌದೆ ಒಲೆನಲ್ಲಿ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ ಅವ್ರಿಗೆ. ಕೊಲ್ಲಿಲಿ ಬಿಡು, ನೀನ್ ಕಾಫ್ ಸಿರಪ್ ಬಿಡ್ಕೊಂಡು ಓಡಾಡ್ಬೇಡ. ಅಜ್ಜಿ, ನೀವು ದಯಾಮಯಿ, ಕರುಣಾಮಯಿ, ತಾಯಿ ಅಂದ್ರೆ ತಾಯಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಡೌ ಮಾಡ್ಬೇಡ. ಅದೇನಂತ ಹೇಳು. ಅದು ಅಜ್ಜಿ, ಅಲ್ಲಿ ದೇವಿಯಾನಿ ಅಮ್ಮ ಒಬ್ಬ ಒಲೆ ಮುಂದೆ ತುಂಬಾ ಕಷ್ಟ ಪಡ್ತಿದಾರಲ್ಲ, ಅದಕ್ಕೆ. ಅಲ್ವೇ, ಇಬ್ರು ಸುಖದಲ್ಲಿ ಓಡಾಡಿದವರು ಈಗ ಇದ್ದಕ್ಕಿದ್ದಾಗ ಇಷ್ಟ ಜನಕ್ಕೆಲ್ಲ ಅಡಿಗೆ ಮಾಡ್ಬೇಕು ಅಂದ್ರೆ ಕಷ್ಟ ಅಲ್ವೇನಮ್ಮ? ಕರೆಕ್ಟ್ ಆಗಿ ಹೇಳಿರಿ ನೋಡಿ ಬಾಬಾ. ಕಷ್ಟ ಆಗುತ್ತೆ ಪಾಪ. ಮೊನ್ನೆ ನೀನ್ ಹೆಂಡತಿ ಮಾಡ್ಲಿಲ್ವಾ ಅಡಿಗೆನ? ಕಷ್ಟ ಅಂತ ಒಂದು ಮಾತಂದ್ರೆ ಅವಳು. ಜವಾಬ್ದಾರಿತನ ಅಂದ್ರೆ ಅದು. ಅದೇನೇ ಅದು, ಸೀರಿಯಲ್ ಹೀರೋಯಿನ್ ತರ ಮಾತೆತ್ರ ಕಣ್ಣಲ್ಲಿ ನೀರ್ ತುಂಬಿಸ್ಕೊಂಡ್ಬಿಡ್ತೀಯ. ಇದನ್ನ ಹೇಳ್ದೆ ಅಷ್ಟೇ. ಅದಕ್ಕೆ ನಾನಾ ಕಡೆ ರಿಯಾಕ್ಷನ್ ಕೊಡ್ಬೇಡವ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲಿ ಇರ್ಬೇಕು. ಆಡಿ ನೋಡು ಮನಸ್ವಿನಿ, ನೋ ಸಹಾಯ, ತಿಳಿತಾ? ಹಾಲು ಉಕ್ಕಿ ಹೋಯ್ತು. ನೋಡ್ಕೊಂಡ್ ಕೂತಿದ್ಯಲ್ಲ, ನಾನು ಊದ್ತಾ ಇದ್ದೆ ತಾನೆ. ಬಟ್ ತಗೊಂಡಿರಿಸೋದಕ್ಕೆ ಏನಾಗಿತ್ತು ಹಾಲ? ಯೋ ಮಾಮ್,
ಈ ಊರಿಗೆ ಬಂದಾದ್ಮೇಲೆ ನೀನ್ ನನ್ ಮಾಮ್ ತರನೇ ಅನ್ನಿಸ್ತಾ ಇಲ್ಲ. ಆ ನಿಂಗವ ತರ ಜಾಸ್ತಿ ಆಡ್ತಾ ಇದ್ಯಾ. ಅದೇ ಬಾಡಿ ಲ್ಯಾಂಗ್ವೇಜು, ಅದೇ ಮಾತು, ಅದೇ ಬೈಗುಳ. ಗಾಡ್ ಸೀರಿಯಸ್ಲಿ ಅಂಜು, ಯಾ ಮಾಮ್? ಅಯ್ಯೋ, ಯಾರಾದ್ರೂ ಒಬ್ಬರನ್ನ ನಾವು ಡೀಪ್ ಆಗಿ ಅಬ್ಸರ್ವ್ ಮಾಡ್ತಿದ್ರೆ ಅವ್ರ ತರನೇ ಆಗ್ಬಿಡ್ತೀವಿ ಅಂತ ನಾನು ಎಲ್ಲೋ ಓದಿದ್ ನೆನ್ಪು. ನಾನ್ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಈಗ ದ್ರಾವ್ಯಗಳಿಗೆ ಇದರಿಂದ ಟೀ ಬೇರೆ ಮಾಡ್ಬೇಕಂತೆ. ಅಲ್ಲ ಮಾಮ್, ನಾವ್ ಯಾಕ ಮುದ್ಕಿ ಹಾಕೋ ಬೀಟ್ಸ್ಗೆಲ್ಲ ಡಾನ್ಸ್ ಮಾಡ್ಬೇಕು? ನಮ್ಮನ್ನ ಡಾಮಿನೇಟ್ ಮಾಡಕ್ಕೆ? ಶಿ ಬ್ರೋ, ಬಿ ಡೋಂಟ್ ಕೇರ್ ಅಂತ ಹೇಳಿ ಮನೆಗ್ ಹೋಗ್ತಾ ಇರೋಣ. ಆ ಕೆಲಸ ಮಾಡೋ ಹಾಗಿದ್ದಿದ್ರೆ ಅಡ್ಗೆ ಮಾಡು ಅಂತ ಮುದ್ಕಿ ಹೇಳ್ದಾಗ್ಲೇ ಅವ್ರು ಜುಟ್ಟು ಹಿಡ್ಕೊಂಡು ನಾವೆಲ್ಲ ಪಾರ್ಸಿ ಇಲ್ಲಿಂದ ಹೋಗ್ತಾ ಇದ್ದೆ. ಹಾಗ್ ಮಾಡೋದ್ರಿಂದ ನಮಗೆ ಕೆಟ್ಟದ್ದಾಗತ್ತೆ ಹೊರತು ಒಳ್ಳೇದಾಗಲ್ಲ. ಇಲ್ಲಿನ ವಾತಾವರಣ ಗಮನಿಸ್ತಿದ್ಯಾ? ಸಂಗೀತನ್ನು ನಿಂಗವನ್ನು ಒಂದ್ ಮಾಡ್ಬೇಕು ಅಂತ ಭೂಮಿ ಒದ್ದಾಡ್ತಿದ್ದಾಳೆ. ಇಡೀ ಮನೆ ಅದಕ್ ಸಪೋರ್ಟ್ ಮಾಡ್ತಿದೆ. ಅಕಸ್ಮಾತ್ ಆಗಿ ಭೂಮಿ ಏನಾದ್ರೂ ಈ ವಿಷಯದಲ್ಲಿ ಗೆದ್ಲು ಅಂತ ಇಟ್ಕೋ, ಆಮೇಲೆ ಸಂಗೀತ ಅವ್ರ ಅತ್ತೆನ ತಲೆ ಮೇಲೆ ಇಟ್ಕೊಂಡು ಡಾನ್ಸೇ ಮಾಡ್ಬಿಡ್ತಾಳೆ. ಇಂಥ ಸಮಯದಲ್ಲಿ ನಾವೇನಾದ್ರೂ ಆ ಮುದುಕಿನ ಎದುರು ಹಾಕೊಂಡ್ರೆ ನಾಳೆ ದಿನ ಅವಳು ಸಂಗೀತನ್ ಕಿವಿ ಕಚ್ಬಹುದು. ನಚ್ಚಿ ಜೊತೆ ನಿನ್ ಮದ್ವೆ ನಡೀದೇ ಇರೋ ತರನು ಮಾಡ್ಬಿಡ್ಬೋದು. ಮಾಮ್, ಪಾಸಿಬಿಲಿಟೀಸ್ ನ ಕೇಳಿನೇ ಇಷ್ಟೊಂದ್ ಭಯ ಆಗ್ತಿದೆಯಲ್ಲ ನಿನ್ಗೆ. ಇನ್ನು ನಾಳೆ ದಿವ್ಸ ಅದೇ ನಿಜ ಆಗ್ಬಿಟ್ರೆ ಏನ್ ಮಾಡ್ತೀಯ? ಈ ಸೌಟ್ ತಗೊಂಡು ಆ ಮುತ್ತಿ ತಲೆ ಮೇಲೆ ಪಟಪಟ ಅಂತ ಹೊಡೆದು ಬಿಡ್ತೀನಿ. ಏನೇ ಅದು ಸದ್ದು? ಏನಿಲ್ಲ ಅಮ್ಮ, ಬೆಕ್ಕು ಜಂಪ್ ಮಾಡ್ಬಿಡ್ತು. ಓಡಿಸ್ಬಿಟ್ಟೆ. ನೀವೇನ್ ಬರ್ಬೇಡಿ, ಓಡಿಸ್ಬಿಟ್ಟೆ. ಏನಂಚು ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ. ಅದೇನೇನ್ ಅವಾಂತರ ಮಾಡ್ತಾ ಇದ್ದಾರ ಅಮ್ಮ ಮಗಳನು. ಅಯ್ಯೋ ಶಿವನೇ, ಕಣ್ಣು ಅಯ್ಯೋ, ಅಜ್ಜಿಗೆ ಅವಾಗವಾಗ ಈ ತರ ಆಗ್ತಿರತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸೋಣ ಅಂದ್ರೂ ಕೇಳೋದಿಲ್ಲ. ನೋಡು, ನಾನ್ ಮೆಟ್ಕಿಟ್ ತರ್ತೀನಿ. ಅದೇನು ಬೇಡ ಮೊಮ್ಮಗ್ನೆ, ಇರು ನೆಂಟ್ರ ತರ ಆಗಾಗ ಬಂದು ಹೋಗೋ ತಲೆನೋವು. ಈ ಪರದೇಶಿಗಳು ಅದ್ ಯಾವಾಗ ಟೀ ಮಾಡಿ ನನ್ ಬಾಯಿಗೆ ಸುರಿತಾರೋ ಗೊತ್ತಿಲ್ಲ. ಅಜ್ಜಿ, ನಾನು ಟೀ ಕಾಯಿಸ್ಕೊಂಡ್ ಬರ್ಲಾ? ಅಯ್ಯೋ, ಕೇಳ್ತಾ ಇದೆಯಲ್ಲ, ಹೋಗು ಬೇಗ ಹೋಗು. ಕೂತ್ಕೊಳೆ. ಟೀ ಕಾಯಿಸೋ ಹೆಸರಲ್ಲಿ ಅವ್ರ ಯಾವ ಸಹಾಯನೂ ಮಾಡ್ಬಾರ್ದು. ಅಯ್ಯೋ, ಖಂಡಿತವಾಗ್ಲೂ ಇಲ್ಲ. ಮೊನ್ನೆ ರಾತ್ರಿ ಅವಳ ಬದಲ್ಗೆ ನೀನ್ ತಂಬುಳಿ ಮಾಡ್ದಲ್ಲ, ನಿನ್ನ ನಂಬಕ್ ಆಗಲ್ಲ. ಹಾಗಾದ್ರೆ ನಾನ್ ಹೋಗಿ ಟೀ ಕಾಯಿಸ್ಕೊಂಡ್ ಬರ್ಲಾತೆ? ಕಳ್ರ ನಂಬುದ್ರು ಕುಳ್ರ ನಂಬಾರ್ದು ಅಂತಾರೆ. ನಿನ್ನ ಮೊದ್ಲೇ ನಂಬಕ್ ಆಗಲ್ಲ. ಮನಸ್ಕನಿ ಟೀ ಚೆನ್ನಾಗ್ ಮಾಡ್ತಾಳಂತೆ, ಅಕ್ಕಿ ಹೇಳ್ತಾ ಇದ್ರು. ಅಜ್ಜಿ, ನನ್ನ ನಂಬಿ ನನ್ ಖಂಡಿತವಾಗ್ಲೂ ಅವ್ರ ಹೆಲ್ಪ್ ಮಾಡಲ್ಲ. ಮಾಡ್ಬಾರ್ದು. ಒಂದ್ ವೇಳೆ ಮಾಡಿದ್ರೆ ನೀನ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಅವಳು ಅನ್ಭವಿಸ್ತಾಳೆ. ಹೌದಜ್ಜಿ, ಮಾವ ಹೇಳ್ತಾ ಇರೋದ್ ಸರಿನೇ. ಅವಾಗ ನಾನ್ ನಿನಗ್ ಶಿಕ್ಷೆ ಕೊಡಲ್ಲ, ಥ್ಯಾಂಕ್ಸ್ ಅಜ್ಜಿ. ಅವ್ರು ಕೊಡ್ತೀನಿ. ನೀನೇನಾದ್ರೂ ಹೋಗಿ ಅವ್ರ ಅಡಿಗೆಲ್ ಕೈ ಅಲ್ಲಾಡ್ಸಿದ್ರೆ ನೀವಿರೋ ತನಕ ಪ್ರತಿದಿನ ಅವ್ರ ಅಡಿಗೆ ಮಾಡಿ ಹಾಕ್ಬೇಕು. ನನ್ ಸೀರೆ ಎಲ್ಲಾ ಹೋಗಿ ವಾಸನೆ. ಅಲ್ಲ ಮಾಮ್, ಒಂದ್ ಟೀ ಮಾಡಕ್ಕೆ ಇಷ್ಟೊತ್ತಾಯ್ತು. ನಾವಿನ್ಯಾವಾಗ ಅಡ್ಗೆ ಮಾಡಿ ಅವ್ರಿಗೆಲ್ಲ ಬಡ್ಸಿ ಅದಾದ್ಮೇಲೆ ನಾವ್ ತಿಂದು ತುಂಬಾ ಹೊಟ್ಟೆ ಹಸಿದಾರೆ ಮಾಮ್. ಏನಾದ್ರೂ ಆರ್ಡರ್ ಮಾಡಿ ತರ್ಸ್ಕೊಂಡ್ ತಿನ್ನೋಣ ಅಂದ್ರು ಈ ಹಳ್ಳಿಯಲ್ಲಿ ಆ ಫೆಸಿಲಿಟಿನೂ ಇಲ್ವೇ. ಹಳಾದ್ ಕೊಂಪೆಲ್ ಬಂದ್ ಸಿಕ್ಕಾಕೊಂಡಂಗಾಯ್ತವ್ಯಪ್ಪ. ಮಾಮ್, ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅಟ್ಲೀಸ್ಟ್ ಆ ಬಾಳೆ ಏನಾದ್ರೂ ಕದ್ಕೊಂಬರ್ಲ? ಸುಮ್ನೆ ಇದ್ಬಿಡಂಜು. ಹಾಳಾದ ಅಜ್ಜಿ ನೋಡಿದ್ಲು ಅಂದ್ರೆ ಆಮೇಲೆ ಅಷ್ಟೇ, ನಮ್ಮಿಬ್ರು ನಿಂಬೆ ಹಣ್ಣಿನ ಪಾಂಕ ಮಾಡ್ಕೊಂಡ್ ಕುಡ್ದ್ಬಿಡ್ತಾಳೆ. ಊದ್ ಬೇಬಿ, ಇಲ್ಲಂದ್ರೆ ಹೊಗೆ ಬರುತ್ತೆ. ಊದು ದೇವಿಯಾನಿ ಅಮ್ಮ. ಭೂಮಿ ಮಾಮ್, ಇವಳಲ್ಲಿ ಮನಸ್ಸಿನಿ. ಭೂಮಿ ಅನ್ಬಿಟ್ಟು ಎಲ್ಲ ಹಾಳ್ ಮಾಡಕ್ ಬೇಡ. ಸಾರಿ ಬೇಬಿ, ಅಭ್ಯಾಸ ಬಲ ಗೊತ್ತಾಗ್ಲಿಲ್ಲ. ಭೂಮಿ ಅಂತಾನೆ ಬರುತ್ತೆ ನನ್ ಬಾಯಲ್ಲಿ. ಪರವಾಗಿಲ್ಲ ಬಿಡಿ, ಯಾರು ಕೇಳಿಸ್ಕೊಳ್ಳಿಲ್ಲ. ಅದೇ ದೇವಿಯಾನಿ ಅಮ್ಮ, ನಾನ್ ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಏನೋ? ಈಗ ತಾನೇ ಇವಳು ಹಸಿವು ಅಂತ ಬಡ್ಕೋತಾ ಇದ್ಲು. ಕರೆಕ್ಟ್ ಟೈಮ್ಗೆ ತಂದೆ. ಕೊಡು. ಬೇಬಿ ಮಾಮ್, ಅಫ್ಕೋರ್ಸ್ ಏ ಆ ಕಡೆ ಇದೆ. ದೇವ್ರ ಹಾಗ್ ಬಂದೆ ಮಗಳೇ, ಥ್ಯಾಂಕ್ ಯು ಸೋ ಮಚ್. ಬರೋದ್ ಬಂದಿದೀಯಾ? ಸ್ವಲ್ಪ ಈ ಅಡ್ಗೆ ಕಷ್ಟದಿಂದ ಪಾರ್ ಮಾಡ್ಬಿಡೆ. ಸ್ವಲ್ಪ ಸಹಾಯ ಮಾಡು ಭೂಮಿ. ಆಗ್ತಾ ಇಲ್ಲ. ನಾನು ಸಹಾಯ ಮಾಡ್ಬೇಕು ಅಂತಾನೆ ಬಂದೆ ದೇವಿಯಾನಿ ಅಮ್ಮ. ನಾ ಹೇಳಿದ್ಲ್ವಾ, ನಮ್ ಮನಸ್ಸಿಗೆ ತುಂಬಾ ಒಳ್ಳೆಯಳು. ಏನಾರು ನೆಪ ಹೇಳ್ಕೊಂಡು ಹಿಂಗ್ ಬಂದೇ ಬಿಟ್ರೆ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ ಅಂತ. ಕರೆಕ್ಟ್. ನೀನ್ ಹೇಳಿದಾಗೆ ಬಂದ್ಬಿಟ್ಲು ನೋಡು. ಆಪ್ತ ರಕ್ಷಕಿ ನೀನು. ದೇವಿಯಾನಿ ಅಮ್ಮ, ನೀವ್ ನಾನು ಸ್ವಲ್ಪ ತಪ್ಪು ತಿಳ್ಕೊತಾ ಇದ್ದೀರಾ. ನಾನಿಲ್ಲಿಗ್ ಬಂದಿದ್ದು ಟೀ ಕಾಯಿಸೋದಕ್ಕೆ. ಟೀನಾ? ಪಾಪ ಅಜ್ಜಿಗ್ ವಿಪರೀತ ತಲೆನೋವಂತೆ, ಅದಕ್ಕೆ ಬಿಸಿಯಾಗಿ ಟೀ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೋ ಬರೋದ್ ಬಂದಿದೀಯಾ, ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಟ್ಬಿಡಮ್ಮ. ಸಾರಿ ದೇವಿಯಾನಿ ಅಮ್ಮ, ನನ್ನಿಂದ ನಿಮ್ಮಿಬ್ರಿಗೂ ಕಷ್ಟ ಬರೋದ್ ಬೇಡ. ಮನ್ಸಿನಿ, ನೀವ್ ನಮಗ್ ಹೆಲ್ಪ್ ಮಾಡಿದ್ರೆ ಕಷ್ಟ ಕಡಿಮೆ ಆಗುತ್ತೆ ಅಲ್ವಾ? ಕಷ್ಟ ಕಡಿಮೆ ಆಗಲ್ಲ, ಇನ್ನು ಜಾಸ್ತಿ ಆಗುತ್ತೆ. ಹೇಗೆ? ಅಜ್ಜಿ ನನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತಾರಂತೆ. ಒಂದ್ ವೇಳೆ ನಾನ್ ಏನಾದ್ರೂ ನಿಮ್ಮಿಬ್ರಿಗೆ ಸಹಾಯ ಮಾಡೋದನ್ನ ಅವ್ರು ನೋಡಿದ್ರೆ ಉಳಿಗ್ ಶಿಕ್ಷೆ ಕೊಡ್ತಾರಂತ. ಚೆ ನನಗಲ್ಲ,
ನಿಮ್ಮಿಬ್ರಿಗೂ ಶಿಕ್ಷೆ ಕೊಡ್ತಾರಂತೆ. ಅಷ್ಟೇ ಅಲ್ಲ ದೇವಿ ಅನಿಯಮ್ಮ, ನಾವೆಲ್ರೂ ಇಲ್ಲಿರೋವರೆಗೂ ಸೌದೆ ಒಲೆ ನೀವಿಬ್ರೇ ಅಡ್ಗೆ ಮಾಡಾಕ್ಬೇಕಂತೆ. ಅಯ್ಯೋ, ಸಮಾಧಾನ ಹಾಗಂತಾರ ಅವರು. ದೇವಿ ಅನಿಯಮ್ಮ, ಇವಾಗ ಹೇಳಿ, ನಾನ್ ಸಹಾಯ ಮಾಡ್ಬೇಕಾ? ಬೇಡಮ್ಮ, ಈಗಾಗ್ಲೇ ಆ ನಿಂಗವ್ವ ನಮ್ ಬಾಲ ಸುಟ್ಟಿರೋದ್ ಸಾಕು, ತಲೆ ಸುಡೋದು ಬೇಡ. ಕೀ ಕೇಳಿದ್ರ ಅವರು, ನಾನು ಆಲ್ರೆಡಿ ಇಟ್ಬಿಟ್ಟಿದೀನಿ. ಅದು ಎಲ್ರಿಗೂ ಸೇರ್ಸಿ ಇಟ್ನಲ್ಲ, ಇನ್ನೊಂದ್ ಚೂರ್ ಲೇಟ್ ಆಗತ್ತೆ. ಒಂದ್ ಕೆಲ್ಸ ಮಾಡು, ಅವ್ರಿಗೆ ಅರ್ಜೆಂಟೋ ಏನೋ, ನೀನ್ ಈ ಕಡೆ ಮಾಡ್ಕೊಂಡ್ ತಗೊಂಡ್ ಹೋಗ್ಬಿಡು. ಮಾತ್ರ ಅಲ್ಲಿದೆ ನೋಡು, ಕಿಚನ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದೀವಿ. ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ನಮಗ್ ಗೊತ್ತಾಗುತ್ತಿದೆ ನೋಡು. ಅಂಜು ಸ್ವಲ್ಪ ಜಾಗ ಬಿಡ್ತೀಯಾ? ನೋಡೆ, ಟಕ್ಕಂತ ಹಚ್ಬಾಜ್ಲು ಹೋಗೇನೆ ಬರ್ತಿಲ್ಲ ನೋಡು. ಸೂಪರ್. ಇದಕ್ಕೆ ಏನ್ ಕಾರಣ ಇರ್ಬೋದು? ಬ್ರೈನಿಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಬ್ರೈನ್ ಟ್ಯೂಮರ್. ಬಟ್ ಒಬ್ಬ ಡಾಕ್ಟರ್ ಆಗಿ ಏನೇನ್ ಅಬ್ಸರ್ವ್ ಮಾಡಿದೀನಿ ಅದ್ರ ಬೇಸಿಸ್ ಮೇಲೆ ನಾನು ಇದನ್ನ ಹೇಳ್ದೆ. ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಮನಸ್ವಿನಿ. ಟೀ ಕುಡಿತಾ ಸಲಿ ನೋವು ವಾಪಸ್ ಹೊಟ್ಟಾಯ್ತು ನೋಡು. ಅವತ್ ನಾನ್ ನಿಮ್ಗೆ ಹೇಳಿರ್ಲಿಲ್ವಾ, ನನ್ ಸೊಸೆ ಭೂಮಿ ಟೀ ಮಾಡೋದ್ರಲ್ಲಿ ಮಂಡ್ಯಗೆ ವೈಟ್ ಫೇಮಸ್. ಒಂದೊಂದು ನೋವಿಗೆ ಒಂದೊಂದು ವೆರೈಟಿ ಟೀ ಮಾಡ್ಕೊಡ್ತಾಳೆ ಅಲ್ವಾ?